ಒಂದು ಈಗ ಸಿದ್ದರಾಮಯ್ಯರು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಇರುವಂತದ್ದು ನಾಯಕರು ಅವರು. ಈಗ ಸತೀಶ್ ಜಾರಕಿಹೊಳಿ ಅವರು ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರುವಂತವರು ಅಂತ ಹೇಳ್ತಾರೆ. ಈ ಅನಾಲಿಸಿಸ್ ಬಗ್ಗೆ ನಿಮ್ಮ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಅವ್ರು ಹೇಳಿದ ಅನಾಲಿಸ್ ಮಾಡಿ ನನ್ನ ಅನಾಲಿಸ್ ಕೇಳಿದ್ರೆ ನನಗೆ ಅವನು ಆನ್ಸರ್ ಓನ್ಲಿ ಹೈಕಮಾಂಡ್ ಶುಡ್ ಆನ್ಸರ್. ಸರ್, ನೀವು ಕೂಡ ಅಹಿಂದ ವರ್ಗದ ನಾಯಕರೊಬ್ರು, ಆಯ್ತಾ? ಅವರು ಅಹಿಂದ ವರ್ಗದ ನಾಯಕರು ಮೆನ್ಷನ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಸ್ಪಷ್ಟವಾಗಿ. ಬೇರೆ ಯಾರು ಇಲ್ವಾ ಅಂತ ಕಾಂಗ್ರೆಸ್ನಲ್ಲಿ? ಈ ವಿಷಯದಲ್ಲಿ ಮಾತಾಡಕ್ಕೆ ನನಗೆ ಏನು ಹೊಳಿತಾ ಇಲ್ಲ, ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ನನ್ಗೆ ಅರ್ಥ ಆಗುತ್ತೆ. ಸರಿನಾ? ಅಲ್ಲ, ಪ್ರತಿಪಕ್ಷಗಳೈತೆ ನವೆಂಬರ್ ಕ್ರಾಂತಿ ಮುನ್ಸೂಚನೆ ಇವೆಲ್ಲ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಪದೇ ಪದೇ ಪ್ರತಿಪಕ್ಷ ಇರೋದೇ ಎತ್ಕಟ್ಟಕ್ಕೆ, ಉರಿ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಇರೋದೇ ಅದಕ್ಕೆ. ಆದ್ರೆ ಅವ್ರಿಗೆ ಏನು ಇದು ನಡೀತದೆ ಏನೂ ಗೊತ್ತಿಲ್ಲ ಅವ್ರಿಗೆ. ಮಧ್ಯೆ ತುಪ್ಪ ಹಾಕಕ್ಕೆ ಬೆಂಕಿ ಕಾಯಿಸ್ಕೊಳಕ್ ನೋಡ್ತದೆ, ಅದೊಂದು ನಡೆದಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿಎಂ ಅವರು ಹೇಳಿದ್ದಾರೆ ಸರ್. ನವೆಂಬರ್ 14 ತುಪ್ಪ ಸುರಿತಾ ಇದ್ದಾರೆ. ಟ್ರೈ ಮಾಡ್ತಿದ್ರೆ ಆಯ್ತಾ ಇಲ್ಲ. ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಅವರು ಒಂಥರ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು? ಬಿಜೆಪಿ ಅವರು ಸರ್. ಅವ್ರವ್ರೇ ಕೇಳ್ಕೋಬೇಕು ಸರ್. ಡೆಡ್ ಲೈನ್ಗಳನ್ನ ಕೊಡ್ತಾನೆ ಇದ್ದಾರೆ ಬಿಜೆಪಿ ಅವರು. ಸೊ ಈ ಬಾರಿ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಬಿಜೆಪಿ ಅವರು. ನೋಡಿ ನವೆಂಬರ್ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ವ್ಯವಹಾರಗಳ ತೀರ್ಮಾನ ಮಾಡುತ್ತಾ? ಮಂತ್ರಿಮಂಡಲ ರಚನೆ ಅವ್ರು ಮಾಡ್ತಾರ? ಮುಖ್ಯಮಂತ್ರಿ ಯಾರಾಗಬೇಕು, ಮಂತ್ರಿಗಳಾಗಬೇಕು, ಅವ್ರು ತೀರ್ಮಾನ ಮಾಡ್ತಾರ? ವೈ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಥಿಂಗ್ಸ್ ವಿಚ್ ಆರ್ ನಾಟ್ ರಿಲೆವೆಂಟ್? ಅವ್ರು ರಾಜಕೀಯವಾಗಿ ಮಾತಾಡಬೇಕು, ಮಾತಾಡ್ಕೋತಾರೆ. ನೆನ್ನೆ ಬೆಳಕು ಬಂದಿತ್ತಲ್ಲ ದೀಪಾವಳಿ, ಎಲ್ಲ ಟುಸ್ ಅಂದೋಯ್ತಲ್ಲ. ಆಲ್ ಪಟಾಕೀಸ್ ಆರ್ ಬ್ಯಾಂಡ್, ಓನ್ಲಿ ಗ್ರೀನ್ ಪಟಾಕೀಸ್. ಸರ್, ಈಗ ನವೆಂಬರ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸಿಎಂ ಅವರೇ ಹೇಳಿದ್ದಾರೆ ಸರ್. ಬಿಹಾರ್ ಚುನಾವಣೆ ಬಳಿಕ ಮಹತ್ವದ ಬದಲಾವಣೆ ಆಗುತ್ತಾ ಸರ್ ರಾಜ್ಯದಲ್ಲಿ ಅಂತ? ಏನಾಗಬೇಕು ಏನಾಗಬಾರ್ದು ಅಂತ ಮುಖ್ಯಮಂತ್ರಿಗಳು ಗೊತ್ತು, ಹೈಕಮಾಂಡ್ ಗೊತ್ತು, ನಮ್ಮ ಪಾರ್ಟಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರು ಗೊತ್ತು. ಅಲ್ಲಿ ಏನಾಯಿತು ಏನಾಗಬೇಕು ಅದು ಬಿಟ್ಟು ನಮ್ಗೇನಾದ್ರು ಗೊತ್ತಾ? ನಮ್ಗೇನು ಗೊತ್ತಿಲ್ಲ. ಅವ್ರೇನಾದ್ರು ಹೇಳಕ್ಕೆ ನಮ್ಗೆ ಕರೆದು ಈ ಥರ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಗೆ ಹೇಳ್ಬೋದು. ಸೋಫಾರ್ ನಮ್ಗೇನು ಹೇಳೇ ಇಲ್ಲ ಅವರು.